ರೀ, ನಾ ಹೇಳಿದ್ದೆಲ್ಲ ನೆನಪೈತಿಲ್ಲ? ನಾ ಹೇಳಿಕೊಟ್ಟಂಗೆ ಮಾತಾಡ್ಬೇಕು ಏನು? ಅಪ್ಪಿ ತಪ್ಪಿ ನೀವೇನಾರ ಹಂಗೆ ಹಿಂಗೆ ಅಂತಂದು ಹೆಚ್ಚಿಗೆ ಏನಾರ ಮಾತಾಡಿದ್ರಿ ಮತ್ತು ನೋಡ್ರಿ. ಆತ ನೆನಪೈತಗ, ನೀ ಹೇಳ್ದಂಗ ಮಾತಾಡ್ತಾನೆ. ಹಾಂ ಬಂದ್ರಿ ಅತ್ತೀರ. ಹಾಂ ಮಾತಾಡ್ರಿ ರೀ ಮಾತಾಡ್ರಿ. ಮೂಗು ಬಂದ್ಲು ರೀ. ನೀವೇನ ಎಲ್ಲ ಅತ್ತಿಯರ ಮೇಲೆ ಹಾಕಿ ಕೈ ಬಿಟ್ಟು ಕುಂತು ಬಿಟ್ಟಿರಲ್ಲ? ಯಾಕೆ ನಿಮ್ಮ ತಮ್ಮನ ಬಿಡಿಸ್ಕೊಂಬರೋದು ನಿಮ್ಮದು ಜವಾಬ್ದಾರಿ ಅಲ್ಲನ? ಹಿರೇ ಮಗ ಹಾಗೆ ಹಿಂಗೆಲ್ಲ ಕೈ ಚೆಲ್ಲಿ ಕೂತ್ಕೊಂಡೆ ಅಂದ್ರೆ ಚಂದ ಕಾಣಂಗಿಲ್ಲ. ನೋಡಿದಾರೆ 4 ಮಂದಿ ಏನಂತಾರೆ? ಅದಕ್ಕೆ ನೋಡ್ರಿ, ಅವ್ರು ಇವ್ರು ಯಾರ ಪರಿಚಯ ಇರ್ತಾರೆ ಕೇಳಿ ಮಾಡಿ ಒಟ್ಟು ರೊಕ್ಕ ಹೊಂದಿಸ್ಕೊಡ್ರಿ. ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಅಲ್ಲಲ್ಲಿ ಏನಂತ ಮಾತಾಡ್ತೀನಿ ನೀನು? ನೀ ಹೇಳಿದ ಮೇಲೆ ತಿಳಿತೈತಿ ನನಗೇನಾರ. ನಮ್ಮ ತಮ್ಮ ಅವನು, ನನಗೆ ಗೊತ್ತಾಗಂಗಿಲ್ಲ ಅವ್ನು ಬಿಡಿಸ್ಕೊಂಬರ್ಬೇಕು ಅನ್ನೋದು. ನನಗೆ ಕಳ್ಚೂರು ಅನ್ನೋದಿಲ್ಲ. ಅವ್ವ ಮತ್ತು ಬಡ್ಡಿ ಹಂಗೆ ಭಾಳ ಆಕತ್ ರೇಟು, ಅವ್ರ ಕಡೆಗೆ ಬೇಡ ಅಂತ ನಂದ್ಲು ರೊಕ್ಕ. ಹಂಗಾಗಿ ಸುಮ್ಮನೆ ಅದನಿ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನಾ ರೊಕ್ಕ ತಂದು ಕೊಟ್ಬಿಡ್ತಿದ್ದೆ ನಾನು ಅವ್ಗೆ. ನೋಡಿದೆ ಮದೇವಣ್ಣ, ಕೇಳಿದೆ ನನ್ನ ಮಗನ ಮಾತು. ನನ್ನ ಮಕ್ಕಳು ರಾಮ ಲಕ್ಷ್ಮಣ ಇದ್ದಂಗೆ, ಒಬ್ರನ್ನ ಬಿಟ್ಟು ಒಬ್ರು ಇರಂಗಿಲ್ಲಪ್ಪ. ನೋಡು ಅವ್ರ ತಮ್ಮನ ಮೇಲೆ ಎಷ್ಟು ಜೀವ ಅದ ಅವನು. ಆದ್ರೆ ನಮ್ಮ ಪಾರಿ ನೋಡಕ್ಕೆ ಮಾತಾಡೋ ಮುಂದೆ ಹಂಗೆ ಹೊರಟು ಮಾತಾಡ್ತಾಳೆ. ಅದ್ರ ಮನಸ್ಸಿಂದ ಭಾಳ ಚಲೋ ಅದಾಳಪ್ಪ. ಹಂಗೆ ಮಾತಾಡೋದು ಕೇಳ್ತಲ್ಲ ನಿನಗೆ? ಹೌದವ ಪುಟ್ಟವಕ್ಕ, ನಿನ್ನ ಮಕ್ಕಳು ಮಾತಾಡೋದು ಇರೋದು ನೋಡಿದೆ ಅಂದ್ರೆ ಹೊಟ್ಟೆ ತುಂಬ ಬರ್ತೈತವ ನನಗಂತೂ. ಆಗಲಿ ಎತ್ತಾಗಾರ ಚಂದಾಗಿ ಹಿಂಗೆ ಇರ್ಲವ ನಿನ್ನ ಮಕ್ಕಳು ಚಂದಾಗಿ. ಹೌದು, ರೊಕ್ಕ ಇಸ್ಕೊಂಬರ್ತಾನೆ ಅನ್ನಲ್ಲ. ₹1 ಬಡ್ಡಿ ಹೆಚ್ಚಿಗೆ ಆದ್ರೆ ಒಟ್ಟು ಹೋತು. ಇಸ್ಕೊಂಬ ಅಂತ ಹೇಳು. ಮತ್ತು ನನ್ನ ಕೈಲಂತ ಎಲ್ಲಿ ರೊಕ್ಕ ಹುಟ್ಟಲಿಲ್ಲ. ಅವನಾರ ಇಸ್ಕೊಂಬಂದು ಕೊಟ್ರೆ ಹೋಗಿ ಅವ್ನು ಬಿಡುಗಡೆ ಮಾಡಿಸ್ಕೊಂಬಂದ್ರಕತೆ. ಅತ್ತಿಯರ, ನೀವು ಯಾವಾಗ ಬಂದ್ರಿ? ನಾನು ನೋಡಲೇ ಇಲ್ಲ. ಅಂದಂಗೆ ಏನಾತ್ರಿ? ಹೋಗಿದ್ರಲ್ಲ, ಏನಂದ್ಲೈಕ್ ಮತ್ತೆ? ಏನು ಮಾಡ್ದವ ಎಲ್ಲ ನನ್ನ ಕರ್ಮ. ಏನು ಮಾಡ್ತೀನಿ ನೋಡು. 9 ತಿಂಗಳು ಹೊತ್ತು ಹೆತ್ತು ಹಡ್ದು ಜೋಪಾನ ಮಾಡಿ ಈಗ ಮಗನ ತಗೊಂಡು ಜೈಲಿನಾಗ ಕುಂದ್ರಿಸ್ಯಾರ. ನಾನು ಹೊಟ್ಟೆ ಉರಿತೈತಿ. ಆಕಿಗೇನವ ಉರಿಬೇಕಾಗೈತಿ 3 ದಿನದಕ್ಕೆ. ನೋಡು ಯಾ ನಮ್ಮನೆ ಕುತ್ಕೊಂಡಾಳ. ಒಂದು ತಟಗೂ ಜುಪ್ಪನೂ ಅಲ್ಲ ಜಾಟನೂ ಅಲ್ಲ. ನನ್ನ ಹೊಟ್ಟೆ ಉರಿದಷ್ಟು ಆಕಿಗೆ ಉರಿತೈತೇನ? ಅವ್ರವ್ವ ಎಷ್ಟು ಮಾತಾಡ್ತಾಳ. ಅದು ಮಾತು ಕೇಳಿಸ್ಕೊಳಕ್ಕಾಗಂಗಿಲ್ಲ ಬಿಡವ. ಏನು ಮಾಡ್ತಿದ್ದಿ? ಎಲ್ಲ ನಮ್ಮ ಕರ್ಮ. ನಮ್ಮ ಕರ್ಮಕ್ಕಿಂತದ್ದು ಕೂಡ್ದಂಗಾತು. ಒಳ್ಳೆ ಗಂಟು ಬಿತ್ತವ ಇದು ನಮಗೆ. ಹೋಲ್ ಬಿಡು, ಆಕೆ ಸುದ್ದಿ ಮಾತಾಡ್ರಿ ಏನು ಬರೋದು ಕೆಟ್ಟತಿ. ಇವನ ಮಲ್ಲೆ ಹೋಗಿ ಎಲ್ಲೇ ರೊಕ್ಕದ ಒಂದಲ್ಪ ಒಟ್ಟು ಇಸ್ಕೊಂಬಂದ್ಬಿಡು. ತಂದು ನಿಮ್ಮ ಮಾವ ನೀನು ಹೋಗಿ ನಿಮ್ಮ ತಮ್ಮನ ಕರ್ಕೊಂಬರ್ರಿಯಪ್ಪ. ನನಗಂತೂ ಹೊಟ್ಟೆ ಕೂಳು ಸೇರುವಲ್ದು, ಕಣ್ಣು ನಿದ್ದೆ ಬರವಲ್ದು. ನನ್ನ ಮಗ ಮನ್ಯಾಗಿಲ್ಲ ಅಂತೇಳಿ. ಇವ ರೊಕ್ಕ ಏನು ಇಸ್ಕೊಂಬರ್ತಾನೆ ಬಿ, ಆದ್ರೆ 100ಕ್ಕೆ ₹10 ಅಂತಾರೆ ಅವರು. ಬಡ್ಡಿ ಭಾಳ ಆಕತಿ. ಮತ್ತು ಹ್ಞೂ ಅಂದ್ರೆ ಇಸ್ಕೊಂಬರ್ತಾನೆ. ತಿಂಗಳ ತಪ್ಪಿಸ್ಲಾರ್ದಂಗೆ ಬಡ್ಡಿ ಕೊಡ್ಬೇಕಂತ ಅವ್ರಿಗೆ. ಮತ್ತು ನೀ ಹೆಂಗೆ ಹೇಳ್ತೀವಿ ಹಂಗೆ ಮಾಡ್ತಾನವ. ನನ್ನ ಕಡೆಯಿಂದ ಆಗ್ಬೇಕಲ್ಲ ಬಿ ಅಷ್ಟಕ್ಕೊಂದು ಕಟ್ಟೋದು. ಅಲ್ರಿ, ಏನಂತ ಮಾತಾಡ್ತೀರಿ? ಇಂಥ ಟೈಮ್ನ ರೊಕ್ಕದ ಮಕ್ಕ ನೋಡೋಕತ್ತೇನು? ₹10 ಆದ್ರೆ ಆಗಲ್ದಕ್ಕ. ಅತ್ತಿಯರು ಮೈದ್ನಾಗ ಹೇಳಿ ಎಲ್ಲ ದುಡಿದು ತಂದು ನಿಮ್ಮ ಕೈಯಾಗ ಕೊಡಕ್ಕೆ ಹೇಳ್ತಾರ. ಹೋಗಿ ಇಸ್ಕೊಂಬ ಹೋಗ್ರಿ. ಸರಿ ತಗ, ಇಸ್ಕೊಂಬರ್ತಾನೆ. ಅತ್ತಿಯರ ಕುತ್ಕರಿ, ನೀವು ಚಾರ ಮಾಡ್ಕೊಂಬರ್ತಾನೆ ನಾನು ಸ್ವಲ್ಪ ಸಮಯದ ನಂತರ. ಪುಟ್ಟವಕ್ಕ, ನಿನ್ನ ಮಗ ಇನ್ನೂ ಬರಲಿಲ್ಲ. ನಾವು ಒಟ್ಟು ಮನೆಗೆ ಹೋಗಿ ಹೊಲದಾಗ ಏನಾಯ್ತು ಏನೆಲ್ಲ ಒಟ್ಟು ನೋಡ್ಕೊಂಡಾರ ಬರ್ತಾನೆ ತಗೊಳವ. ಮತ್ತು ಬೇರೆ ಇಲ್ಲೇ ಅಡ್ಡಾಡ್ದಾಕತಿ ನಂದು. ಅದಕ್ಕೆ ಮಾದೇವಣ್ಣ, ನಿನ್ನ ಕೈ ಮುಗಿದು ಕಾಲಾರ ಬೀಳ್ತಾನಪ್ಪ. ಯಪ್ಪ ಪುಣ್ಯ ಬರ್ತೈತಿ. ನನ್ನ ಮಗನ ಕರ್ಕೊಂಬಂದು ಮನೆ ಬಿಟ್ಟು ಆಮೇಲೆ ನಿನ್ನ ಕೆಲ್ಸಕ್ಕೆ ಹತ್ತಿಗಳಪ್ಪ. ನಾ ಹಿಂಗೆ ಹೇಳ್ತಾನೆ ಅಂತಂದು ಬೇಜಾರು ಮಾಡ್ಕೊಬೇಡಪ್ಪ ಯಪ್ಪ. ಆದರೆ ಏನು ಮಾಡ್ತೀನಿ, ನನಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿಲ್ಲ. ನಾನು ಯಾರಂತ ಹೇಳಿ, ಯಾರಿಗಂತ ಕೇಳಿ ಹೇಳು. ಅದಕ್ಕಪ್ಪ ಪುಣ್ಯ ಬರ್ತೈತಿ ನಿನ್ನ ಹೆಂಡ್ರ ಮಕ್ಕಳಿಗೆ. ಹಂಗೆಲ್ಲ ಅನ್ಬೇಡವ ಅಕ್ಕ ನೀನು. ಸರಿ ತಗ, ಆಗಲಿ ನೀ ಹೇಳ್ದಂಗೆ ಆಗಲಿ ತಗ. ಮತ್ತು ನನ್ನಿಂದಾಗಿ ಒಂದು ಅರ್ಧ ಅವನು ಫಸ್ಟ್ ಇದಕ್ಕೆ ಹೋಗ್ಬೋದ. ಅದು ಹಂಗೆ ಒಂದರಿಂದ ಒಂದು ಬೆನ್ನ ಹತ್ಕೊಂಡ್ಬಿಟ್ಟೈತೆ ಅವನಿಗೆ. ಆತು, ಇವ್ನು ಕರ್ಕೊಂಬಂದು ಆಮೇಲೆ ಮುಂದಿನ ಕೆಲಸ ಮಾಡ್ತೇನೆ ನಾನು. ಮಾವ, ತಗ ರೊಕ್ಕ ನೀವನ್ನ ಬಂದೇ ಬಿಟ್ಟೆ. ಚಲೋ ಆತಗ. ತಂಬಲ್ಲಿ ಎಷ್ಟು ಅದಾವು? ಅದು ಮಾವ 20,000 ಕೇಳಿದ್ದೆ. 20,000ಕ್ಕೆ ಒಂದು ತಿಂಗಳದ್ದು ಮೊದ್ಲಾಗನ ಬಡ್ಡಿ ಮುರ್ಕೊಂಡ ಕೊಡ್ತೇವೆ ನಾವು ಅಂತಂದ್ರೆ ಆತು ತಗೊಳ್ರಿ ಅಂದು 1 ತಿಂಗಳದ ಬಡ್ಡಿ ಮುರಿಸಿ ಉಳ್ದುದು ರೊಕ್ಕ ತಗೊಂಬಂದ ನೋಡಿ ಮಾವ ಎಣಿಸ್ಗೆ. ಹೌದೇನಪ್ಪ? ಆತು ತಂಬ. ಉಳ್ದುದು ನಾ ಎಲ್ಲ ಕೈಲಿ ಹಾಕಿ ಸರಿ ಮಾಡ್ಕೊಂಬರ್ತಾನಂತ. ಕೊಡಲಿ ರೊಕ್ಕನ. ನಡಿ ಮತ್ತು ನೀನು ಹೋಗೋಣ. ಮತ್ತು ನನ್ನ ಕೈಯಾಗ ಏನು ಕೊಡೋದೈತಿ? ಇಲ್ಲ ಮಾವ, ಅರ್ಜೆಂಟ್ ನಮ್ದು ಒಟ್ಟು ಕೆಲಸ ಐತಿ. ಮತ್ತು ಸಾವ್ಕಾರ ಬೈದಾಡ್ತಾರ ಹೋಗ್ಲಿಲ್ಲದ್ರ. ಅದಕ್ಕೆ ನಾನು ಹೊಲ ಕಡೆ ಹೋಗಿರ್ತೀನಿ. ನಿನ್ನ ಮೇಲೆ ಭರೋಸೆ ಐತಿ ಮಾವ. ನಾನು ತೀರಾ ನಿಮ್ಮ ಮೇಲೆ ನಂಬಿಕೆ ಎಲ್ಲರ ಇರಲ್ಲೇನ? ಹಾಗೆಲ್ಲ ಏನಿಲ್ಲಪ್ಪ, ನೀನು ಏನಾರ ತಿಳ್ಕೊಬೇಡ. ತಗೋ ರೊಕ್ಕನ, ಏನಾಗಂಗಿಲ್ಲ. ನೀನು ಹೋಗಿ ಬಿಡಿಸ್ಕೊಂಬಂದ್ಬಿಡ ನಮ್ಮ ತಮ್ಮನ. ಸರಿ ಬಿಡಪ್ಪ, ಮತ್ತೇನು ನೀವು ಇಷ್ಟು ಭರೋಸೆ ಇಟ್ಟಿರಿ ಅಂದಮೇಲೆ ನಿಮ್ಮ ನಂಬಿಕೆ ಕಳ್ಕೊಳೋದಿಲ್ಲ ನಾನು. ಸರಿ ತಗ ಅಕ್ಕ, ಬರ್ತಾನೆ ನಾನು. ಹ್ಞೂನಪ್ಪ, ಹೋಯ್ ಬಾ. ಮಲ್ಲೆ, ನಿನ್ನ ಮಾತು ಕೇಳಿ ಭಾಳ ಅಂದ್ರೆ ಭಾಳ ಖುಷಿ ಆತಪ್ಪ. ನೀನು ಮನೆ ಮಾತಾಡಿದ್ದು ನೋಡಿದ್ರೆ ಏನು ನಿಮ್ಮ ತಮ್ಮನ ಬಿಡಿಸ್ಕೊಂಬರಕ್ಕೆ ರೊಕ್ಕ ಹೊಂದಿಸ್ತೇನಿಲ್ಲ ಅನ್ನಂಗೆ ಆಗಿಬಿಟ್ಟತ್ ನನಗೆ. ಆದ್ರೂ ಭಾಳ ದೊಡ್ಡ ಮನಸ್ಸು ಮಾಡಿದೆಪ್ಪ. ಎಷ್ಟಾಗಲಿ ಬೆನ್ನಿ ಬಿದ್ದ ತಮ್ಮ ಹೆಂಗೆ ಬಿಡಕ್ಕೆ ಮನಸ್ಸಾಕತ್ತೆ ಹೇಳು. ಸಾಕಪ್ಪ, ಹಿಂಗೆ ಚಂದ ಇದ್ಬಿಡ್ರಿ. ಇರಾಕೆ ಇಬ್ಬರು ಇದ್ರಿ, ನೀವೇನು 10 ಮಂದಿಲ್ಲ ಇಪ್ಪ. ಇರ್ಲಿ ಬಿಡ್ಬೇವ, ನಾನು ನಿನ್ನ ಕೈಲಿ ಕೊಡೋದು ಕೆಟ್ಟತೇನು? ಸಾಲ ಮಾಡೇನಿ ತಂದು ಕೊಟ್ಟನಿ. ಅವ್ನ ಸಾಲ ತೀರ್ಸಿದ್ರೆ ಆಗೋತು ಬಡ್ಡಿ ಸಮೇತ ಅಷ್ಟೇ. ಆಗ್ಲಪ್ಪ,
ಅದು ಏನಿಲ್ದನ ಬರೀ ಕೈಲಿ ಇಷ್ಟು ರೊಕ್ಕ ಕೊಟ್ಟಾರಂದ್ರೆ ಅದು ಪುಣ್ಯಾತಮ್ರ. ಹ್ಞೂ ಹೌದಲ್ಲ. ಮತ್ತು ನಮಗೆ ಹೋಗಿದ್ರೆ ಯಾರನ್ನಾರ ಬಾಯಿ ತೆಗೆದಿದ್ರೆ ಕೇಳಿದ್ರೆ ಹುಡ್ತದ್ವೇನು ರೊಕ್ಕ? ನೋಡು, ನಿಮ್ಮ ಅಕ್ಕ ನಿಮ್ಮ ಮಾವ ಬೇಕಾದಂಗೆ ಚಲೋತ್ನಂಗೆ ಅದಾರ. ಹೋಯ್ ಅವ್ರನ್ನ ಬಾಯಿ ತೆಗಿಯಕಾಕತ್ತೆ ಕೊಡ್ರಿ ಅಂತಂದು ಸದ್ಯ ನೀನು ತಂದು ಕೊಟ್ಟಿಲ್ಲ. ಭಾಳ ಅಂದ್ರೆ ಭಾಳ ಒಳ್ಳೇದಾತ್ ಬಿಡು. ಇರ್ಲಿ ಬಿಡಬಿವ, ನೀನು ತಲೆ ಕೆಡಿಸ್ಕೊಂತಿದಿ. ಒಟ್ಟಿಗೆ ಒಂದಿಕ್ಕೆ ಒಂದು ಆತಿಲ್ಲ. ಅಂದಂಗೆ ದೊಡ್ಡ ಗೌಡ್ರ ಹೊಲ್ದಾಗ ಬಿತ್ತಾಕತ್ತಾರ. ಗೊಬ್ಬರ ಹಾಕಕ್ಕೆ ಒಂದು ಆಳು ಬೇಕು ಅಂದಿದ್ರು. ಬರೋ ಮುಂದೆ ಹೇಳಿದ್ದೆ, ಒಟ್ಟು ಮನೆಗೆ ಹೋಗಿ ಬರ್ತಾನಪ್ಪ, ಅವ್ರು ತಡ ಆಕತಿ ಅಂತಂದು. ಆಗಲಿ ಬಾಯಕ್ಕ ಅಂತ ಅಂದಾರ. ಹೋಗಿ ಬರ್ತಾನೆ ನಾನು. ಅಲ್ಲಿ ಬೇ ನಿನಗೆ ಎದಕ್ಕೆ ಬೇಕು? ಬ್ಯಾ ಬಿಡತ್ಲ, ಹೆಂಗೆ ನಾನು ದುಡ್ಕೊಂಬರ್ತಾನೆ. ಮನೆಗೆ ದೊಡ್ಡ ಮೊಮ್ಮಕ್ಕಳು ನೋಡ್ಕೆ ಅಲ್ಲ, ಮತ್ತೆ ಯಾಕೆ ಸುಮ್ಮನೆ ಹೊಲಕ್ಕೆ ಹೋದ ಮನೆ ಬರೋದು ಆಗೋದಲ್ಲ ಬಿಡೋದಲ್ಲ. ಈ ವಯಸ್ಸಿಗೆ ಏನು ಮಾಡ್ತಿದ್ದಿ? ಅಯ್ಯ ಹೋಗ್ಲಿ ಬಿಡ್ರಿ, ಮನೆಗೆ ಕುತ್ಕೊಂಡಾರ ಏನು ಮಾಡ್ತಾರ? ಹೊರಗೆ ಗಾಳಿಗೆ ಹೋದೆ ಅಂದ್ರೆ 2 ರೊಟ್ಟು ಜಾಸ್ತಿನೂ ಹೋಕ್ಕವು. ಕೈ ಕಾಲಾಗ ರಕ್ತನ ಆಡ್ತೈತಿ. ಕುಂತಲ್ಲೇ ಕುಂತು 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 ನಾಳೆ ಕಾಲು ಹಿಡ್ಕೊಂಡು ಸೊಂಟ ಹಿಡ್ಕಂತಂದ್ರೆ ಅವಾಗ ಏನು ಮಾಡ್ತೀರಿ? ಸುಮ್ಮನೆ ರೀ ನೀವು, ಗೊತ್ತಾಗಲ್ಲ ಬಿಡಲ್ಲ ನಿಮಗೆ. ಹೌದಪ್ಪ, ಪಾರಿ ಅನ್ನೋದು ಖರೇನ. ಕುಂತು ಕೆಡೋದಕ್ಕಿಂತ ಬದುಕು ಮಾಡಿ ಕೆಟ್ರಾತಷ್ಟೆ. ಎತ್ತಿ ಬರೇ ಕೈಲ ಹೊಂಟಲ್ಲ, 2 ರೊಟ್ಟಿನಾರು ಕಟ್ಕೊಂಡು ಹೋಗ್ಬೇಕಿಲ್ಲ ಮಧ್ಯಾಹ್ನ ಊಟಕ್ಕೆ? ಬ್ಯಾಡ ಬಿಡವ, ಅದು ಗೌಡ್ರು ಅಲ್ಲ ಅವರು ಆಳಿಗೆ ಎಲ್ಲರಿಗೆ ಉಣ್ಣಕ್ಕೆ ತಂದಿರ್ತಾರ. ಅಲ್ಲೇ ಉಣ್ತಂಬಿಡ ನಡಿತೈತಿ. ಹಂಗೆ ಐತಿ. ಬರ ಮುಂದೆ ಒಟ್ಟು ಏನಾರು ಸೊಪ್ಪು ತರಕಾರಿ ಏನಾರು ಇದ್ರೆ ಕಿತ್ಕೊಂಬಂದ್ಬಿಡ್ರಿ, ರಾತ್ರಿ ಅಡಿಗೆ ಕತ್ತದ. ಹ್ಞೂನವ. ಅಲ್ಲ ಪಾರಿ, ಅವ್ವ ಕೆಲ್ಸಕ್ಕೆ ಹೋಗ್ಕೊನಿ ಅಂದ್ರೆ ಬೇಡ ಅನ್ಬೇಕಿಲ್ಲ. ಹೋಗ್ಲಿ ಬಿಡ್ರಿ ಅಂತಂದೆಲ್ಲ. ಅವ್ಗೇನು ವಯಸ್ಸೇನೆ ಬರ್ಬರ್ತ ನೀನ ಅತಿ ಮಾಡ್ತೀಯ ನೀನಂತ. ರೀ ನಿಮಗೇನು ಗೊತ್ತಾಗಂಗಿಲ್ಲ, ನೀವು ಸುಮ್ಮನೆ ಇದ್ದು ಬಿಡ್ರಿ. ತಾಯಿ ಮಗ ದುಡಿದ್ರು ಅಂದ್ರೆ ಗಡ ರೊಕ್ಕ ತೀರ್ತೈತಿ. ಮತ್ತು ಬಡ್ಡಿ ಕೊಡೋದಂದ್ರೆ ಸುಮ್ಮನೆ ಆಕತ್ತೇನ? ನಾಳೆ ನೀ ಸಾಲ ಮಾಡಿದಿ ನೀ ತೀರಿಸಂತ ನಿನ್ನ ಮೇಲೆ ನಿಂತ್ಕೊಂಡ್ರೆ ಏನು ಮಾಡ್ತೀರಿ? ಅದಕ್ಕೆ ಸುಮ್ಮನೆ ಇದ್ದು ಬಿಡ್ರಿ ನೀವು. ತಾಯಿ ಮಗ ದುಡಿದು ಚಂದ ತಂದು ಕೈಯಾಗ ರೊಕ್ಕ ಕೊಡ್ತಾರ, ತಂದು ನನ್ನ ಹಂತೆ ಕೊಡ್ಬೇಕು ನೀವು. ಇಷ್ಟು ವರ್ಷ ಆದಮೇಲೆ ಈಗ ಒಂದು ಕೆರೆಕ್ಟ್ ನಾ ಹೇಳಿದ ಕೆಲಸ ಮಾಡಿರಿ. ಇದನ್ನಾರ ಒಟ್ಟು ಮುಂದುವರ್ಸ್ಕೊಂಡು ಹೋಗ್ರಿ. ಅಪ್ಪಿ ತಪ್ಪಿ ಯಾವ್ದಾರ ವಿಚಾರದಾಗ ತಂದು ಬಾಯಿ ಬಿಟ್ಟಿಗೆ ಇಟ್ಟಿರಿ ನೀವು. ನನ್ನ ರೊಕ್ಕವು ನನ್ನ ಹೆಂಡತಿ ಕೈಯಾಗೇನು ತವ್ರ ಮನೆಯಿಂದ ತಂದದ್ಲು ಕೊಟ್ಟಾಳ ಅಂತಂದು ಏನು ಈಗ ಹೇಳಿರ್ತಾನೆ. ಭಾಳ ಹುಷಾರಂದ್ರೆ ಹುಷಾರಲ್ಲೇ ಇರ್ಬೇಕು ಏನು. ಅಪ್ಪಿ ತಪ್ಪಿ ಬಾಯಿ ಬಿಟ್ರಿ ನೋಡಿ ಮತ್ತೆ. ಆತ್ ಬಿಡಮ್ರ, ಎಷ್ಟು ಮಾತಾಡ್ತೀವಿ? 1ಕ್ಕೆ 16. ಹೇಳೋದಲ್ ತಗ ನನಗೆ ಗೊತ್ತಾಕತಿ. ರೀ ಏನಂದ್ರೆ ಎದಕ್ಕಂತ ಕರೆ ಕಳಿಸಿದ್ದವ್ರು ಪೊಲೀಸ್ರು? ಏನಿಲ್ಲ, ಸುಮ್ಮನೆ ಹಿಂಗೆ ಮುಂದುವರ್ಸ್ಕೊಂತ ಹೋದ್ರೆ ನೀವು ಒಂದು ಹೇಳೋದು ಅವ್ರೊಂದು ಹೇಳೋದು ಹಿಂಗೆ ಬೆಳ್ಕಂತನ ಹೋಗತಿ. ಸುಮ್ಮನೆ ರಾಜಿ ಆಗಿ ಕೇಸ್ ವಾಪಸ್ ತಗೊಂಬಿಡ್ರಿ. ಅವ್ರ ಪಾಡಿಗೆ ಅವ್ರು ಇರ್ತಾರ. ನಿಮಗೆ ಹೋಗಕ್ಕೆ ಮನಸ್ಸಿಲ್ಲ, ನಿಮ್ಮ ಪಾಡಿಗೆ ನೀವು ಮನೆಗೆ ಇದ್ದು ಬಿಡ್ರಿ. ಸುಮ್ಮನೆ ಯಾಕೆ ಬೆಳೆಸ್ಕೊಂತ ಹೋಗ್ಕಿರಿ? ಕೇಸ್ ಮಾಡ್ಕೊಂತ ಕೋರ್ಟು ಕಚೇರಿ ಇವೆಲ್ಲ ಬಗೆಹರಿಯೋದಲ್ಲ ಗಡಾನ ಅಂತೆಲ್ಲ ಹೇಳಿದ್ರು. ಬೇಡ, ಬಗೆಹರಿಲಿದ್ರೆ ಒಟ್ಟ ಹೋಗ್ತದ. ಹಂಗೆ ಕೋರ್ಟ್ನಾಗಿರಲಿ, ಓಡಾಡ್ಲವ್ರು ಅಂದ್ರೆ ಅವ್ರು ಹುಡ್ತತಿ. ಹೆಂಗೆ ಮಾತಾಡಿ ಹೋಗ್ಯಾರ ಅಂತ ಮಾಡಿರಿ ಅವ್ರು ನನಗೆ. ಒಳ್ಳೊಳ್ಳಿ ಬಜಾರಿ ಅಂತಾಕಿ ಇಂತಾಕಿ ಗಂಡನ ಹಿಂದೆ ಬಿಟ್ಟು ತಾನು ಮುಂದೆ ಬರ್ತಾಳ ಹೆಂಗಸಾಗಿ ಅಂತ ಹಂಗೆಲ್ಲ ಮಾತಾಡಾಳ ಮುದುಕಿ. ಅವ್ರು ಹುಟ್ಲಕ್ಕಿಗೆ ಹಂಗೆ ಅಲ್ಲ ಅದು ಮಾತಾಡೋದು ಒಬ್ಬರಿಗೆ. ಅಲ್ಲಲ್ಲಿ ಅದೆಲ್ಲ ಕರೆ ಬಿಡು. ಆದ್ರೆ ಸುಮ್ಮನೆ ಅವ್ರನ್ನ ಕೋರ್ಟಿಗೆ ಅಲಿಸೋದಕ್ಕಿಂತ ಅವ್ರನ್ನ ಅಡ್ಡಾಡ್ಸೋದವೆ ಅನ್ನೋದಕ್ಕಿಂತ ಅವ್ರು ಹೋದಾಗೆಲ್ಲ ನಾವು ಹೋಗ್ಬೇಕಲ್ಲ. ಅದಕ್ಕೆ ಸುಮ್ಮನೆ ಮಗಳಿಗೆ ತ್ರಾಸು ಹೆಂಗ ನಾವು ಅಲ್ಲಿ ಕಳ್ಸೋದೂ ಇಲ್ಲ ಆಕಿನ್ನ. ಮತ್ತು ಯಾಕಂದು ಕೇಸ್ ವಾಪಸ್ ತಗೊಂಡ್ವಿ ನಾವು. ಅದು ಕಂಪ್ಲೇಂಟ್ ವಾಪಸ್ ತಗೊಂಡ್ವಿ. ಕೇಸ್ ಕ್ಲೋಸ್ ಮಾಡಿ ಅವ್ನ ಬಿಟ್ಟು ಕಳಿಸಿದ್ರು. ಬರೀ ಹಿಂಗೆ ಮಾಡ್ತೀರಿ ನೋಡಿ ನೀವು. ನಿಮ್ಗೆ ಹೇಳಿದ್ದಿಲ್ಲ ಅದನ್ನೆಲ್ಲ ವಾಪಸ್ ತಗೊಳ್ಳೋ ಅಂತಂದು ಮಾಡಕ್ಕೆ ಹೋಗ್ಬೇಡ್ರಿ ಅಂತಂದು. ಮತ್ತವ್ನು ಬಂದಿಲ್ಲ ಹರಡಂಗಿಲ್ಲ ಅಂತಂದು ಏನು ಗ್ಯಾರಂಟಿ? ಹಾಗೆಲ್ಲ ಏನಾಗಂಗಿಲ್ಲ ತಗ. ಅವನೆಲ್ಲ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಗೆಂದ ಹೋಗ್ಯಾನ. ಇನ್ನು ಅವ್ರ ಮನೆ ಎಡಬಲ ಹೋಗಂಗಿಲ್ಲ, ಅವ್ರಿಗೇನು ತೊಂದರೆ ಕೊಡಂಗಿಲ್ಲ, ಅವ್ರಿಗೆ ನನಗೇನು ಸಂಬಂಧ ಇಲ್ಲ ಅಂತಂದು ಅವನ ಹೇಳೋಗ್ಯಾನ. ಇಲ್ಲೇನು ಬರಂಗಿಲ್ಲ ಅವ್ರು, ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಯವ್ವ ಅಪ್ಪ ಮಾತಾಡಿದ ಮಾತಿಗೆ ಕಾಲ ಹಿಡ್ಯಕ್ಕೆ ಬಂದ್ರೆ ಅವ್ರು. ನಾವೇನು ಜುಪ್ ಬಂದಿಲ್ಲ ಬಿಡು. ಫಸ್ಟ್ಗೆಲ್ಲ ಬಿಗಿನ ಇದ್ವಿ ಓಡಾಡಲಿ ಅಂತಂದು. ನೀ ಅಂದಂಗೆ ನೀ ಹೆಂಗೆ ಹೇಳಿದ್ದಿಲ್ಲ ಹಂಗೆ ಬಿಗಿ ಹಿಡ್ದಿದ್ದು ನಾನು. ಯಾಕೆ ಆಗಂಗಿಲ್ಲ ಸೈ ಬಿಡು, ನಾವು ಕೋರ್ಟ್ಗೆ ಅಡ್ಡಾಡ್ರಿ ಅಂತಂದು. ಅಪ್ಪನ ಇದ್ದ ಆಮೇಲೆ ಹೋಗ್ಲಿ ಬಿಡವ ಅಷ್ಟು ಕೇಳ್ಕೊಳಕತ್ತಾನ. ಹೋಗ್ಲತ್ಲಾಗ ಹ್ಞೂ ಅಂದು ಕೇಸ್ ವಾಪಸ್ ತಗೊಂತೇವೆ ಅಂತಂದು ಹೇಳ ಅಂದದಕ್ಕೆ ಸುಮ್ಮನೆ ಹ್ಞೂ ಅಂದೆ. ಹೌದಾ? ಹಂಗೆಲ್ಲ ಕಾಲ ಹಿಡ್ಕೊಳಕ್ಕೆ ಬಂದದ್ರೇನ? ಮತ್ತು ಬಿಗಿ ಹಿಡ್ದಿರಲ್ಲ ಅದಕ್ಕೆ ಬರ್ದಾರ ಅವ್ರ ಬಗ್ಗೆ ನಂಗೆ ನೋಡ್ದಿಲ್ಲ. ಅರು ಆಗ್ಬೇಕತ್ತಳು ಅವ್ರಿಗೆ. ಮೊನ್ನೆ ಯಾವ ಪರಿ ಮಾತಾಡಿಲ್ಲ ಮುದುಕಿ. ಆ ಮುದುಕಿ ಜೊತೆಗೆ ಅವನೊಬ್ಬ ಜೊತೆ ಆಗ್ಬಿಟ್ಟನ ಹಬ್ಬ ಲಂಗಸಿ ಹಂಗೆ ಮದೇವಪ್ಪ. ಅವನು ಹೆಂಗೆ ಬೇಕು ಹಂಗೆ ಮಾತಾಡ್ತಾಳಾಕಿ, ಇವನು ಹೌದು ಅಂತಂದು ಸದಾ ಹಾಕ್ಯಂತ ಅಡ್ಡಾಡ್ತಾನಕಿ ಜೊತೆಗೆ. ಈಗ ಹೆಂಗಾತ? ಚಲೋ ಆತ್ಬಿಡು. ಹೋಲತ್ಲ ಅವ್ರ ಸುದ್ದಿ ಬೇಡ ಸುಖಲ್ ಬೇಡ ನಮಗೇನು. ತಣ್ಣಗೆ ಇದ್ಬಿಟ್ರೆ ಆತು. ನಮ್ಮ ಮಗಳಿಗೆ ಮದುವೆ ಆಗಿಲ್ಲ ಅಂತಂದು ಎಲ್ಲರೂ ಬೇರೆ ಕಡೆಗೆ ಇನ್ನೊಂದು ವಾರ ನೋಡಿ ಮದುವೆ ಮಾಡಿದ್ರ ಕತೆ. ನೀಲ ನೀವು ಹೋಗುವ ಒಳಗೆ ಹೋಗಿ ನೀನು. ಸರಿಪ್ಪ. ಅಲ್ರಿ ಆಕಿನ ಯಾಕೆ ಒಳಗೆ ಕಳಿಸಿದ್ರಿ? ಹಾಕಿದ್ರೆ ಏನಾಕತ್ತು? ಮತ್ತು ಆಕೆ ಮದುವೆ ವಿಚಾರ ಆಕೆ ಮುಂದೆ ಮಾತಾಡ್ದೆ ನಾನು ನಿನ್ನ ಮಾತಾಡೋಕ್ಕಾಕತ್ತೇನೆ? ಅಲ್ಲ ಇನ್ನು ಈಗ ದಣೆ ಈಗ ಇದು ಮಾಡ್ಕೊಂಬಂದೈತಿ. ಹಾಲ ಪುರ್ಸತ್ತಿಲ್ದಾಗ ಇನ್ನೊಂದು ವಾರ ನೋಡಿ ಮದುವೆ ಮಾಡಿದ್ರಾತಂತೆಲ್ಲ.
ಹೆಂಗೆ ಆಗ್ಬೇಡ ಹೇಳು ಆಕಿಗೆ ಮನಸ್ಸಿಗೆ ಹೇಳು ಇದು ಹಿಂಗೆ ಆತು ನಾಳೆ ಮತ್ತೊಂದು ಹಂಗೆ ಆತು ಅನ್ಕೊಂತ ಕುತ್ಕೊಂಡ್ಲ ಅಂದ್ರೆ ಸ್ವಲ್ಪ ಸಮಾಧಾನಾಗಿರು ನೋಡೋಣಂತೆ ಯಾಕೆ ಅವಸರ ಮಾಡ್ತಿದ್ದಿ ಅದಲ್ದ ನಿಮ್ಮ ಅಣ್ಣನ ಮಗ ಮನ್ಯಾಗ ಅದನಲ್ಲ ಜೊತೆ ಯಾಕೆಂದು ಅಡ್ಡಾಡ್ತಾನ ಅಲ್ಲಿ ಹೋಗ್ತಾನ ಇಲ್ಲಿ ಹೋಗ್ತಾನ ಕರ್ಕೊಂಡು ಹೋಗ್ತಾನ ಅರ್ಬಿ ಕೊಡಿಸ್ಕೊಂಬರ್ತಾನ ಅಲ್ಲಿ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾನ ಮತ್ತು ಅವ್ನಿಗೆ ಮನಸ್ಸಲ್ದನ ಇಷ್ಟೆಲ್ಲ ಮಾಡ್ತಾನೇನು ಮತ್ತು ಅಲ್ಲೇದಲ್ಲಿ ಎದಕ್ಕೆ ನೋಡಕ್ಕೆ ಹೋಗಿದ್ದಿ ಅವ್ನಿಗೆ ಕೊಟ್ರ ಸುಮ್ಮನಿರು ಅವ್ರವ್ವ ಅವ್ರ ಅಪ್ಪನ ಇದ್ರ ಹಾಕ್ಯಂದ್ರೆ ಹಾಕ್ಯಾವಲ್ನಕ ಇವನರ ನನ್ನ ಮಗಳಂತ ಇರ್ತಾನಲ್ಲ ಸಾಕು ಹೌದಲ್ಲ ಹ್ಞೂ ಸರಿ ತಗೋರಿ ಹಂಗೆ ಮಾಡಿದ್ರಾತ್ ಇವನಿಗೆ ಮದುವೆ ಮಾಡ್ಕೊಂಡು ಮನೆಗೆ ಇದ್ದು ಬಿಡಪ್ಪ ಮನೆ ಎಳೆಯಾಗಿ ಹೆಂಗೂ ಮನೆ ಎಳೆಯನ ಮಗಳು ಮಾಡ್ಕೊಂಡು ಮಗಳ ಗಂಡನಾಗಿ ಇರುವಲ್ನಾಕ